ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೆಯೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪ್ರೋಸೆಸ್ ಅಕೌಂಟ್ಸನ್ನು ಯಾವ ರೀತಿ ಮಾಡಬೇಕು, ನಾರ್ಮಲ್ ಲಾಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಯಾವ ರೀತಿ ಮಾಡಬೇಕು, ಅಬ್ನಾರ್ಮಲ್ ಗೇನ್ ಅಕೌಂಟ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲು ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ. ನೀವು ಪ್ರಾಬ್ಲಮಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವರು ಎಷ್ಟು ಪ್ರೋಸೆಸ್ ಅಕೌಂಟ್ನ ಮಾಡಿ ಅಂತ ಹೇಳಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು 3 ಪ್ರೋಸೆಸ್ ಅಕೌಂಟ್ನ ಮಾಡಬೇಕಾಗುತ್ತೆ. ಇದನ್ನು ನೀವು ಪ್ರಾಬ್ಲಮಲ್ಲಿ ಮೊದಲು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡ್ಕೊಳ್ಳಿ, ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ನೋಡ್ಕೊಳ್ಳೋಣ ಪ್ರೋಸೆಸ್ ಅಕೌಂಟ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಇವಾಗ ನಾವು ಪ್ರೋಸೆಸ್ 1 ಅಕೌಂಟ್ದು ಫಾರ್ಮೇಟನ್ನು ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಎಷ್ಟು ಕಾಲಮ್ ಬರುತ್ತೆ, ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಡೆಬಿಟ್ ಸೈಡು ಪ್ರೋಸೆಸ್ಗೆ ಏನೇನು ಬರುತ್ತಲ್ಲ ಅದೆಲ್ಲ ಡೆಬಿಟ್ ಸೈಡಲ್ಲಿ ಬರುತ್ತೆ. ಪ್ರೋಸೆಸ್ಸಿಂದ ಏನೇನು ಹೊರಗಡೆ ಹೋಗುತ್ತಲ್ಲ ಅದೆಲ್ಲವೂ ಕೂಡ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಇವಾಗ ನಾವು ಪ್ರಾಬ್ಲಮ್ನ ನೋಡೋಣ. ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ನಾವು ಮೊದಲು ಏನೇನು ತೊಗೋಬೇಕು ಅಂದರೆ, ಅವರು ಎಷ್ಟು ಯೂನಿಟನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವಿಲ್ಲಿ ತೊಗೋಬೇಕಾಗುತ್ತೆ. 1000 ಯೂನಿಟ್ಸ್ ಅಟ್ 3 ಈಚ್ ವರ್ ಇಂಟ್ರಡ್ಯೂಸ್ ಟು ಪ್ರೋಸೆಸ್ 1 ಅಂತ ಹೇಳಿದ್ದಾರೆ. ಪ್ರೋಸೆಸ್ 1ಗೆ 1000 ಯೂನಿಟ್ಸನ್ನು ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಒಂದು ಯೂನಿಟ್ಗೆ ಎಷ್ಟು 3 ರೂಪೀಸ್ ಅಂತ ಹೇಳಿರೋದವರು. ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, 2 ಯೂನಿಟ್ಸ್ ಇಂಟ್ರಡ್ಯೂಸ್ಡ್ ಅಂತ ಹಾಕ್ಕೊಂಡು ನಾನು ಯೂನಿಟ್ಸಲ್ಲಿ 1000 ಹಾಕ್ಕೊಳ್ತೀನಿ. 1000 ನಾವು 3ಇಂದ ಮಲ್ಟಿಪ್ಲೈ ಮಾಡಬೇಕು. 1000 ಮತ್ತು 3ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 3000 ಬರುತ್ತೆ. ಏನಕ್ಕೆ ಅಂದರೆ ಒಂದು ಯೂನಿಟ್ಗೆ ಎಷ್ಟು ಅಂತ ಹೇಳಿರೋದವರು 3 ರೂಪೀಸ್ ಅಂತ ಹೇಳಿರೋದ್ರಿಂದ 1000 ಜೊತೆಗೆ ನಾನು 3ನ ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ನಮಗೆ ಅಮೌಂಟಲ್ಲಿ 3000 ಹಾಕೋಬೇಕಾಗುತ್ತೆ. ಅದಾದಮೇಲೆ ನೋಡ್ಕೊಳ್ಳಿ, ನಾವು ಡೈರೆಕ್ಟ್ ಮಟೀರಿಯಲ್ಸನ್ನು ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸನ್ನು ಕೊಟ್ಟಿದ್ದಾರೆ ಮತ್ತು ಪ್ರೊಡಕ್ಷನ್ ಓವರ್ ಹೆಡ್ ಇಷ್ಟು ಎಕ್ಸ್ಪೆನ್ಸಸ್ಗಳನ್ನ ಅವರು ಕೊಟ್ಟಿದ್ದಾರೆ. ನೀವು ಪ್ರಾಬ್ಲಮಲ್ಲಿ ಅವರು ಏನೇನು ಎಕ್ಸ್ಪೆನ್ಸಸ್ಗಳನ್ನ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತೊಗೋಬೇಕು. ಇಲ್ಲಿ ನಾನು ಡೈರೆಕ್ಟ್ ಮಟೀರಿಯಲ್ಸ್ ಮತ್ತು ಡೈರೆಕ್ಟ್ ವೇಜಸನ್ನು ತೊಗೊಳ್ತಾ ಇದ್ದೀನಿ. ಎಷ್ಟು ಪ್ರೋಸೆಸ್ 1 ಎಷ್ಟಿರೋದು 2600 ಮತ್ತು 2000 ಇರೋದು. ಪ್ರೊಡಕ್ಷನ್ ಓವರ್ ಹೆಡ್ ಏನಿದೆಯಲ್ಲ ಅದನ್ನ ನಾವು ರೇಷಿಯೋ ಪ್ರಕಾರ ಹಂಚ್ಕೋಬೇಕು. ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಹಂಚ್ಕೋಬೇಕು. ಅದನ್ನ ಆಮೇಲೆ ಮಾಡ್ಕೊಳ್ಳೋಣ ನಾವು. ಫಸ್ಟ್ ನಾವು ಇವಾಗ ಏನು ಮಾಡೋಣ, 2 ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು 2600 ಹಾಕೊಳ್ತೀನಿ. ಅದಾದಮೇಲೆ 2 ಡೈರೆಕ್ಟ್ ವೇಜಸ್ ಇದೆ ಎಷ್ಟು 2000 ಹಾಕೊಳ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ, ಅದಾದಮೇಲೆ ನಾವು ಪ್ರೊಡಕ್ಷನ್ ಓವರ್ ಹೆಡನ್ನು ತೊಗೋಬೇಕು. ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ 9000 ಇದೆ. ಅವರು ಪ್ರೊಡಕ್ಷನ್ ಓವರ್ ಹೆಡ್ಗೆ ಏನಂತ ಹೇಳ್ತಿದ್ದಾರೆ ಅಂದರೆ, ನೋಡ್ಕೊಳ್ಳಿ, ಇಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ರಿಕವರ್ಡ್ ಆನ್ 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಇದನ್ನು ಹಂಚ್ಕೋಬೇಕು. ಡೈರೆಕ್ಟ್ ವೇಜಸ್ ನೋಡ್ಕೊಳ್ಳಿ, ಪ್ರೋಸೆಸ್ 1 2000 ಇರೋದು, ಟೋಟಲ್ ಡೈರೆಕ್ಟ್ ವೇಜಸ್ ಬಂದು 9000 ಇರೋದು. ನಿಮ್ಗೆ ಏನಾದರೂ ಅವರು ಟೋಟಲ್ ಡೈರೆಕ್ಟ್ ವೇಜಸನ್ನು ಕೊಡಲಿಲ್ಲ ಅಂದರೆ 1 2 3 ಪ್ರೋಸೆಸ್ ಏನಿದಾವಲ್ಲ ಅವೆಲ್ಲವನ್ನೇ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಡೈರೆಕ್ಟ್ ವೇಜಸ್ ಎಷ್ಟು ಅಂತ ಸಿಗುತ್ತೆ. ಇವಾಗ ನಾವು ರೇಷಿಯೋ ಪ್ರಕಾರ ಹಂಚೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಪ್ರೊಡಕ್ಷನ್ ಓವರ್ ಹೆಡ್ 9000 ಇದೆ ಅಲ್ಲ, ಅದನ್ನ ಪ್ರೋಸೆಸ್ 1ಗೆ ಇವಾಗ ನಾವು ಡೈರೆಕ್ಟ್ ವೇಜಸ್ ರೇಷಿಯೋ ಪ್ರಕಾರ ಹಂಚೋಣ. ನೋಡ್ಕೊಳ್ಳಿ, 9000 ಇದೇನು ಅಂದರೆ ಪ್ರೊಡಕ್ಷನ್ ಓವರ್ ಹೆಡ್ ಇಂಟು 2000 ಇದೇನು ಅಂದರೆ ಡೈರೆಕ್ಟ್ ವೇಜಸ್ ಡಿವೈಡೆಡ್ ಬೈ 9000 ಟೋಟಲ್ ಡೈರೆಕ್ಟ್ ವೇಜಸ್ ಇದು. ಇವಾಗ ನಾವು 9000 ಇಂಟು 2000 ಡಿವೈಡೆಡ್ ಬೈ 9000 ಮಾಡಿಕೊಂಡ್ರೆ ನಮಗೆ 2000 ಬರುತ್ತೆ. ಇದೇನಾಗುತ್ತೆ ಅಂದರೆ, ನೋಡ್ಕೊಳ್ಳಿ, 2 ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹಾಕೊಂಡು 2000 ಹಾಕೊಳ್ತೀನಿ. ಇದು ಹೇಗೆ ಮಾಡ್ಕೊಂಡಿವಿ ನಾವು 100% ಆಫ್ ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಹಂಚ್ಕೊಂಡಿದ್ದು ನಾವು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ, 2 ಯೂನಿಟ್ ಇಂಟ್ರಡ್ಯೂಸ್ಡ್ ಅಂತ ಇತ್ತಲ್ಲ, 1000 ಯೂನಿಟ್ಸು ಇಂಟ್ರಡ್ಯೂಸ್ ಮಾಡಿದ್ವಿ ನಾವು. ಇದಕ್ಕೆ ನಾವು ನಾರ್ಮಲ್ ಲಾಸ್ದು ಪರ್ಸೆಂಟೇಜ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ, ಇವಾಗ ಅವರು ಪ್ರಾಬ್ಲಮಲ್ಲಿ ನಿಮಗೆ ನಾರ್ಮಲ್ ಲಾಸ್ ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ. ಪ್ರೋಸೆಸ್ 1 ನೋಡ್ಕೊಳ್ಳಿ, ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ 5% ಅಂತ ಹೇಳಿರೋದವರು. ಅದಕ್ಕೆ ಇವಾಗ ನಾವು ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, 1000ಗೆ ನಾವು 5% ಮಾಡ್ಕೋಬೇಕು. ಇವಾಗ ನೋಡ್ಕೊಳ್ಳಿ, 1000 ಇಂಟು 5% ಮಾಡಿಕೊಂಡ್ರೆ ನಮಗೆ 50 ಬರುತ್ತೆ. ಬೈ ನಾರ್ಮಲ್ ಲಾಸ್ ಅಂತ ಹಾಕೊಂಡು ನಾನು 50 ಹಾಕೊಳ್ತೀನಿ. ಯೂನಿಟ್ಸ್ ಅಲ್ಲಿ ಹೋಗಿ ನಾನು 50ನ ಹಾಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇವಾಗ ನಾವು ಏನು ಮಾಡಬೇಕು ಅಂದರೆ, ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ ಅವರು. 2 ರೂಪೀಸ್ ಅಂತ ಹೇಳಿರೋದು. ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ನಿಮಗೆ ಅದನ್ನ ಖಾಲಿ ಬಿಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅವರು, ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಪರ್ ಯೂನಿಟ್ ಎಷ್ಟು 2 ರೂಪೀಸ್ ಅಂತ ಹೇಳಿದ್ದಾರೆ ಪ್ರೋಸೆಸ್ 1ಗೆ. ಆದ್ದರಿಂದ ನಾವು ಏನು ಮಾಡೋಣ ಅಂದರೆ, ನೋಡ್ಕೊಳ್ಳಿ, ಇವಾಗ 50 ಇಂಟು 2 ಮಾಡ್ಕೋಬೇಕು. ಅವಾಗ ಅಮೌಂಟಲ್ಲಿ ಎಷ್ಟು ಬರುತ್ತೆ 100 ಹಾಕೋಬೇಕಾಗುತ್ತೆ ನಾವು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವೇನು ಮಾಡ್ಕೊಳ್ಳೋಣ ಅಂದರೆ, ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವೇನು ಮಾಡ್ಕೊಳ್ಳೋಣ ಅಂದರೆ
ಟು ಯೂನಿಟ್ ಇಂಟ್ರೊಡ್ಯೂಸ್ ಎಷ್ಟು 1000 ಇದೆ, ಬೈ ನಾರ್ಮಲ್ ಲಾಸು 50 ಇದೆ. ನಾರ್ಮಲ್ ಲಾಸ್ ಏನಪ್ಪ ಅಂದರೆ ಒಂದು ಅಂದಾಜಲ್ಲಿ ನಾವು ಹೇಳಿರ್ತೀವಿ. ಫಸ್ಟಲ್ಲಿ ನಾವು 1000 ಯೂನಿಟ್ಸಲ್ಲಿ 50 ಯೂನಿಟ್ಸು ಲಾಸ್ ಆಗ್ಬೋದು ಅಂತ ನಾವು ಹೇಳಿರ್ತೀವಿ ಅಷ್ಟೇ. ಇದು ಏನು ಅಂದಾಜಲ್ಲಿ ಮಾಡಿರೋದಷ್ಟೇ. ಆದ್ದರಿಂದ ನಾವೇನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ಇಲ್ಲಿ 1000 ಮೈನಸ್ 50ನ ಮಾಡ್ಕೊಳ್ಳೋಣ. ಅವಾಗ ಎಷ್ಟು 950 ಬರುತ್ತೆ, 950 ಬರುತ್ತೆ. ಇಷ್ಟು 950 ಏನಿದೆ ಅಲ್ಲ, ಇದು ನಮಗೆ ಔಟ್ಪುಟ್ ಬರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಆ್ಯಕ್ಚುಲಾಗಿ ಬಂದಿರೋ ಔಟ್ಪುಟ್ ಎಷ್ಟು ಅಂತ ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲಿ ತೊಗೋಬೇಕು. ಇವಾಗ ನಾವು ಅಬ್ನಾರ್ಮಲ್ ಲಾಸ್ ಆಗಿದೆನೋ ಅಥವಾ ಅಬ್ನಾರ್ಮಲ್ ಗೇನ್ ಆಗಿದೆನೋ ಅನ್ನೋದನ್ನು ಕಂಡುಹಿಡಿತಾ ಇದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ಪ್ರೊಸೆಸ್ ಒಂದು ಔಟ್ಪುಟ್ ಡ್ಯೂರಿಂಗ್ ದ ವೀಕ್ ಎಷ್ಟು ಹೇಳಿದ್ದಾರೆ ಅವರು, 950ನೇ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನೋಡ್ಕೊಳ್ಳಿ, ನಾವು ಫಸ್ಟ್ ಏನು ಮಾಡ್ಕೊಂಡ್ವಿ, ಯೂನಿಟ್ ಎಷ್ಟು ಇಂಟ್ರೊಡ್ಯೂಸ್ ಆಗಿದೆಯಲ್ಲ ಅದನ್ನ ತೊಗೊಂಡ್ವಿ. ನಾರ್ಮಲ್ ಲಾಸ್ ಯೂನಿಟ್ ಎಷ್ಟು ಅದನ್ನ ತೊಗೊಂಡ್ವಿ. ಅವಾಗ ಎಷ್ಟು ಬಂದಿತ್ತು ನಮಗೆ, 950 ಬಂದಿತ್ತು, 950 ಬಂದಿತ್ತು. ಇವಾಗ ಆ್ಯಕ್ಚುಲಾಗಿ ಬಂದಿರೋ ಔಟ್ಪುಟ್ ಎಷ್ಟು, ಇಲ್ಲಿ ಗ್ರೀನಲ್ಲಿ ಹಾಕಿದ್ದೀನಿ, 950ನೇ ಬಂದಿದೆ. ಆದ್ದರಿಂದ ಇದನ್ನ ಲೆಸ್ ಮಾಡ್ಕೊಳ್ಳೋಣ, ಮೈನಸ್ ಮಾಡ್ಕೊಂಡು ನಮಗೆ 0 ಬರ್ತಿದೆ. ಅಂದರೆ ಇಲ್ಲಿ ಅಬ್ನಾರ್ಮಲ್ ಗೇನೂ ಆಗಿಲ್ಲ, ಅಬ್ನಾರ್ಮಲ್ ಲಾಸು ಆಗಿಲ್ಲ. ಈ ರೀತಿ ಆದಾಗ ನೀವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಬೈ ಪ್ರೋಸೆಸ್ 2ಗೆ ಇದು ಏನಾಗುತ್ತೆ, ಮುಂದೆ ನಾವು ಮುಂದಿನ ಪ್ರೋಸೆಸ್ಗೆ ಇದು ಇಲ್ಲೇನು ಔಟ್ಪುಟ್ ಬರುತ್ತಲ್ಲ ಅದು ಮುಂದಿನ ಪ್ರೋಸೆಸ್ಗೆ ಇನ್ಪುಟ್ ಆಗುತ್ತೆ. ಆದ್ದರಿಂದ ಬೈ ಪ್ರೋಸೆಸ್ 2 ಅಂತ ಹಾಕ್ಕೊಂಡು 950 ಯೂನಿಟ್ಸನ್ನು ಹಾಕ್ಕೊಳ್ತೀನಿ ನಾನು. ಅದಾದಮೇಲೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ನಾನು ಟೋಟಲ್ ಮಾಡ್ಕೊಳ್ತೀನಿ. ಡೆಬಿಟ್ ಸೈಡ್ ಯೂನಿಟ್ಸಲ್ಲಿ ನೋಡ್ಕೊಳ್ಳಿ 1000 ಬರುತ್ತೆ, ಅಮೌಂಟ್ ಕಡೆ ನೋಡ್ಕೊಳ್ಳಿ 9600 ಬರುತ್ತೆ. ಇಲ್ಲಿ ನಾವು ಯೂನಿಟ್ಸಲ್ಲಿ ನೋಡ್ಕೊಳ್ಳಿ, ಕ್ರೆಡಿಟ್ ಸೈಡು ಯೂನಿಟ್ಸಲ್ಲಿ 1000 ಬರುತ್ತೆ. ಅಮೌಂಟ್ ಸೈಡು ನಾವು ಬ್ಯಾಲೆನ್ಸ್ ಆಗೋದಕ್ಕೆ ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, 9600 ಟೋಟಲಲ್ಲಿ ಹಾಕ್ಕೊಳ್ತೀನಿ ನಾನು. ಬ್ಯಾಲೆನ್ಸ್ ಆಗೋದಕ್ಕೆ ನಾವು 9500 ಹಾಕಬೇಕಾಗತ್ತೆ ಇಲ್ಲಿ. ಇವಾಗ ನಾವು ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ 9500 ಹಾಕೋಬೇಕಾಗುತ್ತೆ. ಈ ರೀತಿ ನಾವು ಯಾವಾಗ ಮಾಡ್ಕೊಳ್ತೀವಿ ಅಂದರೆ ಅಬ್ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಗೇನ್ ಏನು ಬರದೇ ಇದ್ದಾಗ ನಾವು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಬಂದಾಗ ನಾವೇನು ಮಾಡಬೇಕು, ಕಾಸ್ಟ್ ಪರ್ ಯೂನಿಟ್ಗೆ ತೊಗೋಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಪ್ರೊಸೆಸ್ 2 ಅಕೌಂಟಲ್ಲಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಇವಾಗ ಪ್ರೊಸೆಸ್ 2 ಅಕೌಂಟನ್ನು ಮಾಡ್ಕೊಳ್ಳೋಣ. ಈ ಥರದ್ದು ಫಾರ್ಮೆಟ್ ನೋಡ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಯೂನಿಟ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಇವಾಗ ಪ್ರೊಸೆಸ್ 1 ಏನು ಔಟ್ಪುಟ್ ಇರುತ್ತಲ್ಲ ಅದನ್ನ ನಾವು ಇವಾಗ ತೊಗೊಳ್ಳೋಣ. ನೋಡ್ಕೊಳ್ಳಿ, ಬೈ ಪ್ರೋಸೆಸ್ 2 ಎಷ್ಟಿದೆ, 950 ಇದೆ, 950 ಮತ್ತು ಇಲ್ಲಿ ಅಮೌಂಟ್ ನೋಡ್ಕೊಳ್ಳಿ ಎಷ್ಟಿದೆ ಅಂದರೆ 9500 ಇದೆ. ಇದನ್ನು ನಾವು ಇವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು ಪ್ರೋಸೆಸ್ 2ಗೆ. ನೋಡ್ಕೊಳ್ಳಿ, ಟು ಪ್ರೋಸೆಸ್ 1 ಏನಿದೆ ಅಲ್ಲ ಅದು ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಔಟ್ಪುಟ್ ಆಗುತ್ತೆ, ಇಲ್ಲೇನಾಗುತ್ತೆ ಅದು ಇನ್ಪುಟ್ ಆಗುತ್ತೆ. ಎಷ್ಟು 950 ಯೂನಿಟ್ಸ್ ಮತ್ತು 9500 ಅಮೌಂಟ್ ಸೈಡ್ ಹೋಗಿ ನಾನು ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟಿದೆ ನೋಡ್ಕೊಳ್ಳಿ, ಪ್ರೋಸೆಸ್ 2ದು 1980 ಇದೆ. ಡೈರೆಕ್ಟ್ ವೇಜಸ್ ಬಂದು 3000 ಇದೆ. ಇದನ್ನು ನಾನು ಇಲ್ಲಿ ಹಾಕೊಳ್ತೀನಿ ನೋಡ್ಕೊಳ್ಳಿ. ಇವಾಗ ಟು ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು 1980, ಟು ಡೈರೆಕ್ಟ್ ವೇಜಸ್ ಎಷ್ಟು 3000 ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಪ್ರೊಡಕ್ಷನ್ ಓವರ್ ಹೆಡ್ 9000 ಇದೆಲ್ಲ, ಇದನ್ನು ನಾವು ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಹಂಚ್ಕೊಳ್ಳೋಣ. ಇಲ್ಲಿ ಪ್ರೊಸೆಸ್ 2ದು ಡೈರೆಕ್ಟ್ ವೇಜಸ್ ಬಂದು 3000 ಇದೆ, ಟೋಟಲ್ ಡೈರೆಕ್ಟ್ ವೇಜಸ್ ಬಂದು 9000 ಇದೆ. ಇವಾಗ ರೇಷಿಯೋ ಪ್ರಕಾರ ಹಂಚ್ಕೊಳ್ಳೋಣ. ನೋಡ್ಕೊಳ್ಳಿ, ಪ್ರೊಡಕ್ಷನ್ ಓವರ್ ಹೆಡ್ ಇರೋದೆಷ್ಟು 9000, ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, 9000 ಇಂಟು 3000 ಡಿವೈಡೆಡ್ ಬೈ 9000 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 3000 ಬರುತ್ತೆ. ಇದೇನಾಗುತ್ತೆ ಅಂದರೆ ಟು ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹಾಕೊಂಡು 3000 ಪ್ರೊಸೆಸ್ 2ಗೆ ಹಾಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಇವಾಗ ನಾವು ನಾರ್ಮಲ್ ಲಾಸ್ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಅವರು, ಅದನ್ನು ನೋಡ್ಕೋಬೇಕು. ಇವಾಗ ಪ್ರೊಸೆಸ್ 2ದು ನೋಡ್ಕೊಳ್ಳಿ 10% ನಾರ್ಮಲ್ ಲಾಸ್ ಪರ್ಸೆಂಟೇಜನ್ನು ಕೊಟ್ಟಿರೋದು. ಇವಾಗ ನಾವು ಏನು ಮಾಡಬೇಕು ಅಂದರೆ ಇನ್ಪುಟ್ ಇರುತ್ತಲ್ಲ ಅದಕ್ಕೆ ನಾವು 10% ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, 950 ಏನಿದೆ ಅಲ್ಲ ಇದು ಇನ್ಪುಟ್ಟು, 950 ಇಂಟು 10% ಮಾಡಿಕೊಂಡ್ರೆ ನಮಗೆ 95 ಬರುತ್ತೆ. ಇದೇನು ಅಂದರೆ ನಾರ್ಮಲ್ ಲಾಸ್ ಆಗುತ್ತೆ. ಆದ್ದರಿಂದ ಬೈ ನಾರ್ಮಲ್ ಲಾಸ್ ಅಂತ ಹಾಕ್ಕೊಂಡು ಯೂನಿಟ್ಸಲ್ಲಿ ನಾನು ಏನು ಮಾಡ್ತೀನಿ 950ನ ಹಾಕೊಳ್ತೀನಿ. ಅದಾದಮೇಲೆ ಅವರು ಸ್ಕ್ರ್ಯಾಪ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್ ಎಷ್ಟು ಹೇಳಿರೋದು, ಪ್ರೊಸೆಸ್ 2ಗೆ 4 ರೂಪೀಸ್ ಅಂತ ಹೇಳಿರೋದು. ಆದ್ದರಿಂದ ನಾವೇನು ಮಾಡೋಣ ಅಂದರೆ 95 ಇಂಟು 4 ಮಾಡ್ಕೊಳ್ಳೋಣ. ಅವಾಗ ನಮ್ಗೆ ಎಷ್ಟು ಬರುತ್ತೆ, 380 ಬರುತ್ತೆ. 380 ಬರುತ್ತೆ. ಅದನ್ನ ಅಮೌಂಟಲ್ಲಿ ಹೋಗಿ ನಾನು 380ನ ಹಾಕ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನನ್ನು ಕಂಡುಹಿಡಿಬೇಕು ಅಂದರೆ ಅಬ್ನಾರ್ಮಲ್ ಲಾಸ್ ಆಗಿದ್ದೇನೋ ಅಥವಾ ಅಬ್ನಾರ್ಮಲ್ ಗೇನ್ ಆಗಿದ್ದೇನೋ ಅನ್ನೋದನ್ನು ಕಂಡುಹಿಡಿಬೇಕು. ಅದು ಹೇಗೆ ಕಂಡುಹಿಡಿಬೇಕು ಅಂದರೆ ನೀವು ಫಸ್ಟು ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದನ್ನ ನೀವು ತೊಗೊಳ್ಳಿ, 950ನ ತೊಗೊಳ್ತೀನಿ ನಾನು. ಅದಾದಮೇಲೆ ನಾರ್ಮಲ್ ಲಾಸ್ ಆಗಿರೋ ಯೂನಿಟ್ಸ್ ಎಷ್ಟು, 95 ಯೂನಿಟ್ಸು ನಾರ್ಮಲ್ ಲಾಸ್ ಆಗಿರೋದು, ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. 950 ಮೈನಸ್ 95 ಮಾಡಿಕೊಂಡ್ರೆ ನಮಗೆ 855 ಬರುತ್ತೆ. ಅಂದರೆ ಇಲ್ಲಿ ನಮಗೆ 855 ಯೂನಿಟ್ಸ್ ಏನಿದೆ ಅಲ್ಲ ನಾರ್ಮಲ್ ಲಾಸ್ ಆದರೂ ಕೂಡ ಇಷ್ಟು ಬರಬೇಕಿತ್ತು. ಆದರೆ ಆ್ಯಕ್ಚುಲಾಗಿ ಬಂದಿರೋದು ಎಷ್ಟು ಅನ್ನೋದನ್ನು ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಪ್ರೊಸೆಸ್ 2ದು ಕೊಟ್ಟಿದ್ದಾರೆ ಅವರು. ಔಟ್ಪುಟ್ ಬಂದಿರೋದೆಷ್ಟು 840 ಬಂದಿದೆ, 840 ಬಂದಿದೆ.
ಅಂದರೆ ನಮಗೆ ಇಲ್ಲಿ ಲಾಸ್ ಆಗ್ತಿದೆ. ನಾವು ಅಂದ್ಕೊಂಡಿದ್ದು ಎಷ್ಟು ಬರುತ್ತೆ ಅಂತ 855 ಯೂನಿಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಬಂದಿರೋದೆಷ್ಟು 840 ಯೂನಿಟ್ಸು ಬಂದಿದೆ. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದ್ದರೆ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಕಂಡುಹಿಡಿಬೇಕು ಅಂತ. 855 ಮೈನಸ್ 840 ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ 15 ಬರ್ತಿದೆ, ಅಂದರೆ ಇಲ್ಲಿ ಪಾಸಿಟಿವ್ ಆನ್ಸರ್ ಬರ್ತಿದೆ ಅಂದರೆ ಅದೇನಾಗುತ್ತೆ ಅಂದರೆ ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಇದು ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಪಾಸಿಟಿವ್ ಆಗಿರೋ ಆನ್ಸರ್ ಬರ್ತಿದೆ ಅಂದರೆ ಅದೇನಾಗುತ್ತೆ, ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಬೈ ಅಬ್ನಾರ್ಮಲ್ ಲಾಸ್ ಅಂತ ಹಾಕೊಂಡು ನಾನು 15 ಯೂನಿಟ್ಸನ್ನು ಹಾಕೊಳ್ತೀನಿ. ಅಂದರೆ 15 ಯೂನಿಟ್ಸ್ ಏನಿದೆ ಅಲ್ಲ, ಇದು ನಮ್ಗೆ ಏನಾಗ್ತಿದೆ, ಅಬ್ನಾರ್ಮಲ್ ಲಾಸ್ ಆಗ್ತಿದೆ. ಇದನ್ನು ನಾವು ಏನು ಮಾಡ್ಕೋಬೇಕು ಅಂದರೆ ಕಾಸ್ಟ್ ಪರ್ ಯೂನಿಟ್ಗೆ ಲೆಕ್ಕ ಮಾಡಬೇಕಾಗುತ್ತೆ. ಕಾಸ್ಟ್ ಪರ್ ಯೂನಿಟನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಇವಾಗ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ, ಇವಾಗ ನೋಡ್ಕೊಳ್ಳಿ, ಕಾಸ್ಟ್ ಪರ್ ಯೂನಿಟನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು, ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಟೋಟಲ್ ಕಾಸ್ಟ್ ಮೈನಸ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸನ್ನು ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನೋಡ್ಕೊಳ್ಳಿ, ನಮಗೆ ಟೋಟಲ್ ಕಾಸ್ಟ್ ಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಏನೇನು ಇರುತ್ತಲ್ಲ ಇದನ್ನೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು. ಅವಾಗ ನಿಮ್ಗೆ ಏನು ಬರುತ್ತೆ, ಟೋಟಲ್ ಕಾಸ್ಟ್ ಬರುತ್ತೆ 17,480 ಬರ್ತಾ ಇದೆ ನಮಗೆ ಟೋಟಲ್ ಕಾಸ್ಟು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಬೈ ನಾರ್ಮಲ್ ಲಾಸ್ದು ಅಮೌಂಟ್ ಇರುತ್ತಲ್ಲ ಅದನ್ನ ನಾವು ತೊಗೋಬೇಕು. 380 ಇದೆ, 380 ಇದೆ, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಇದು 380ನ ಹಾಕೊಳ್ತೀನಿ ನಾನು, 380 ಹಾಕೊಳ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಇಲ್ಲಿ ಇನ್ಪುಟ್ ಇರುತ್ತಲ್ಲ ಅದನ್ನ ನೀವು ತೊಗೋಬೇಕು. ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. 950 ಇದೆ, 950 ಇದೆ, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, 950ನ ಹಾಕೊಂಡೆ, 950 ನಾನು ಇಲ್ಲಿ ಹಾಕೊಂಡೆ. ಮೈನಸ್ ಏನಿದೆ ಅಲ್ಲ ಅದು ಫಾರ್ಮುಲಾ ಪ್ರಕಾರ ಬರುತ್ತೆ. ಇದೇನಾಗುತ್ತೆ, ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಅಂತ ಇರುತ್ತಲ್ಲ ಅಲ್ಲಿಗೆ ನಾವು 950ನ ಹಾಕೊಂಡ್ವಿ ಅಂದರೆ ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದನ್ನ ನಾವಿಲ್ಲಿ ತೊಗೋಬೇಕಾಗುತ್ತೆ. ಅದಾದಮೇಲೆ ನೋಡ್ಕೊಳ್ಳಿ, ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟಿರೋದು 95 ಇರೋದು, ಅದನ್ನ ನಾನಿಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, 95 ಯೂನಿಟ್ಸನ್ನು ತೊಗೊಂಡೆ. ಇದೇನಾಗುತ್ತೆ, ನಾರ್ಮಲ್ ಲಾಸ್ ಯೂನಿಟ್ಸ್ ಆಗುತ್ತೆ. ಅಂದರೆ ನಾವಿಲ್ಲಿ ಏನು ಮಾಡ್ಕೊಳ್ತೀವಿ ನೋಡ್ಕೊಳ್ಳಿ, ಇನ್ನೊಂದು ಸಲ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ. ನೋಡ್ಕೊಳ್ಳಿ, ನಾನು ನಿಮಗೆ ಯೂನಿಟ್ಸ್ ಮತ್ತು ಯೂನಿಟ್ಸ್ ಏನಿದೆಲ್ಲ ಅದನ್ನ ಕೆಳಗಡೆ ತೊಗೊಳ್ತೀವಿ. ಅಮೌಂಟ್ ಏನಿದೆಲ್ಲ ಅಮೌಂಟ್ ಮತ್ತು ಅಮೌಂಟನ್ನು ನಾವು ಮೇಲ್ಗಡೆ ತೊಗೊಳ್ತೀವಿ ಅಷ್ಟೇ. ಅಲ್ಲಿ ಫಾರ್ಮುಲಾ ಪ್ರಕಾರ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಯೂನಿಟ್ಸನ್ನು ಕೆಳಗಡೆ ತೊಗೊಳ್ತೀವಿ. ಅದಾದಮೇಲೆ ಅಮೌಂಟ್ ಏನಿದೆಲ್ಲ ಅದನ್ನ ಮೇಲ್ಗಡೆ ತೊಗೊಳ್ತೀವಿ. ಇಲ್ಲಿ ಅಮೌಂಟ್ ಮತ್ತು ಅಮೌಂಟ್ ಇದೆಲ್ಲ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡು ಅದನ್ನ ನಾವು ಮೇಲ್ಗಡೆ ತೊಗೊಳ್ತೀವಿ. ಆದರೆ ಒಂದು ಏನು ನೆನಪಲ್ಲಿ ಇಟ್ಕೋಬೇಕು ಅಂದರೆ, ನೀವು ಟೋಟಲ್ ಕಾಸ್ಟ್ ಬೇಕು ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇರುತ್ತಲ್ಲ ಅಮೌಂಟ್ ಸೈಡು ಅದನ್ನೆಲ್ಲನೂ ಆ್ಯಡ್ ಮಾಡ್ತೀರಾ. ಆದರೆ ನಾರ್ಮಲ್ ಲಾಸಲ್ಲಿ ನೀವೇನು ಮಾಡ್ತೀರಾ, ಬರೀ ಅಮೌಂಟ್ ಅಷ್ಟೇ ತೊಗೊಳ್ತೀರಾ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ನಾವು ನೋಡ್ಕೊಳ್ಳಿ. ಇವಾಗ 17,480 ಮೈನಸ್ 380 ಮಾಡಿಕೊಂಡ್ರೆ ನಮಗೆ 17,100 ಬರುತ್ತೆ. ಅದಾದಮೇಲೆ 950 ಮೈನಸ್ 95 ಮಾಡಿಕೊಂಡ್ರೆ ನಮಗೆ 855 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು 17,100 ಡಿವೈಡೆಡ್ ಬೈ 855 ಮಾಡಿಕೊಂಡ್ರೆ 20 ರೂಪೀಸ್ ಪರ್ ಯೂನಿಟ್ ಬರುತ್ತೆ. 20 ರೂಪಾಯಿ ಪರ್ ಯೂನಿಟ್ನ ಮಾಡ್ಕೋಬೇಕಾಗುತ್ತೆ ನಾವು. ಅದಾದಮೇಲೆ ನೋಡ್ಕೊಳ್ಳಿ, ಇಲ್ಲಿ 15 ಯೂನಿಟ್ಸ್ ಇದೆ ಅಲ್ಲ, ಇದನ್ನು ನಾವು 20 ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 20 ಇಂಟು 15 ಮಾಡಿಕೊಂಡ್ರೆ ನಮಗೆ 300 ಬರುತ್ತೆ. 300 ಏನಿದೆ ಅಲ್ಲ ಇದು ಅಮೌಂಟ್ ಸೈಡ್ ಹೋಗಿ ನಾವು ಹಾಕೋಬೇಕು. ಬೈ ಅಬ್ನಾರ್ಮಲ್ ಲಾಸಲ್ಲಿ ನಾವೇನು ಮಾಡೋಣ, ಅಮೌಂಟ್ ಸೈಡ್ ಹೋಗಿ 300 ಹಾಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಅವರು ಔಟ್ಪುಟ್ ಯೂನಿಟ್ಸನ್ನು ಕೊಟ್ಟಿರ್ತಾರೆ ನಿಮಗೆ. ಪ್ರೊಸೆಸ್ 2 ಎಷ್ಟಿದೆ ಔಟ್ಪುಟ್ಟು 840 ಇರೋದು. ಇದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಬೈ ಪ್ರೊಸೆಸ್ 3ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ನಾವು ಇದನ್ನು. ಇದು ಪ್ರೊಸೆಸ್ 3ಗೆ ಏನಾಗುತ್ತೆ, ಇನ್ಪುಟ್ ಆಗುತ್ತೆ. ಆದ್ದರಿಂದ ನೋಡ್ಕೊಳ್ಳಿ, ಬೈ ಪ್ರೊಸೆಸ್ 3 ಟ್ರಾನ್ಸ್ಫರ್ ಮಾಡಬೇಕು ನಾವು. ಎಷ್ಟು 840 ಯೂನಿಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇದನ್ನೂ ಅಷ್ಟೇ ಕಾಸ್ಟ್ ಪರ್ ಯೂನಿಟ್ಗೆ ತೊಗೋಬೇಕು ನಾವು. 20 ರೂಪೀಸ್ ಪರ್ ಕಾಸ್ಟ್ ಪರ್ ಯೂನಿಟ್ ಇರೋದು, 20 ರೂಪೀಸು ಪರ್ ಯೂನಿಟ್ ಅಂತ ಹೇಳಿರೋದು. ಆದ್ದರಿಂದ 840 ಇಂಟು 20 ಮಾಡ್ಕೊಳ್ತೀನಿ ನಾನು. ಎಷ್ಟು ಬರುತ್ತೆ ನಮಗೆ, 16,800 ಬರುತ್ತೆ. ನೀವು ಇಲ್ಲೇನು ಮಾಡ್ಕೊಂಡ್ರಿ, ಕಾಸ್ಟ್ ಪರ್ ಯೂನಿಟ್ ಮಾಡ್ಕೊಂಡ್ರಿ. ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಏನು ಬರಲಿಲ್ಲ ಅಂದರೆ ನೀವು ಏನು ಮಾಡ್ಕೊಳ್ತಿದ್ರಿ, ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ರಿ. ಆದರೆ ಇಲ್ಲೇನು ಮಾಡ್ಕೊಂಡ್ವಿ ನಾವು, ಏನು ಮಾಡ್ಕೊಂಡ್ವಿ, ಕಾಸ್ಟ್ ಪರ್ ಯೂನಿಟ್ನ ಮಾಡ್ಕೊಂಡ್ವಿ. ಇದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು, ಇದನ್ನು ಪ್ರೊಸೆಸ್ 3ಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ನಾವು. ಇವಾಗ ನೋಡ್ಕೊಳ್ಳಿ, ಇಲ್ಲೇನು ಬಂದಿದೆ ಅಲ್ಲ ಇದನ್ನು ನಾವು ಪ್ರೊಸೆಸ್ 3ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇವಾಗ ಪ್ರೊಸೆಸ್ 3 ಇದು ಫಾರ್ಮೇಟ್ ನೋಡ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ.
ಇವಾಗ ನಾವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಇಲ್ಲಿ ಪ್ರೊಸೆಸ್ ಟೂದು ಏನಿತ್ತಲ್ಲ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡ್ಕೊಳ್ಳಿ ಎಷ್ಟು ಯೂನಿಟ್ಸ್, ಎಷ್ಟು 840. ಅಮೌಂಟ್ ಸೈಡ್ ಬಂದರೆ ನಾವು ಎಷ್ಟು ಹಾಕೋಬೇಕು, 16,800 ಹಾಕೋಬೇಕು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ಟು ಪ್ರೊಸೆಸ್ ಟು ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ಯೂನಿಟ್ಸು, 840. ಅದಾದಮೇಲೆ 16,800 ನಾನಿಲ್ಲಿ ಹಾಕೊಳ್ತೀನಿ. ಅದಾದಮೇಲೆ ಪ್ರಾಬ್ಲಮಲ್ಲಿ ನಾವು ಡೈರೆಕ್ಟ್ ಮಟೀರಿಯಲ್ಸ್ ಮತ್ತು ಡೈರೆಕ್ಟ್ ವೇಜಸನ್ನು ತೊಗೊಳ್ಳೋಣ. ಪ್ರೊಸೆಸ್ 3 ಎಷ್ಟಿದೆ, 2,962. ಅದಾದಮೇಲೆ 4,000 ಇರೋದು, ಇದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಇವಾಗ ನೋಡ್ಕೊಳ್ಳಿ, ನಾವೇನು ಮಾಡೋಣ, ಟು ಡೈರೆಕ್ಟ್ ಮಟೀರಿಯಲ್ಸ್ 2,962, ಟು ಡೈರೆಕ್ಟ್ ವೇಜಸ್ ಎಷ್ಟು 4,000 ಹಾಕೊಳ್ತೀನಿ ನಾನು. ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಪ್ರೊಡಕ್ಷನ್ ಓವರ್ ಹೆಡ್ ಇದೆಲ್ಲ 9,000, ಇದನ್ನು ನಾವು ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಹಂಚ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಇಲ್ಲಿ ಡೈರೆಕ್ಟ್ ವೇಜಸ್ದು ರೇಷಿಯೋ ಪ್ರಕಾರ ಹಂಚ್ತೀನಿ ನಾನು. ಪ್ರೊಸೆಸ್ 3ದು ಡೈರೆಕ್ಟ್ ವೇಜಸ್ ಬಂದು 4,000 ಇದೆ, ಟೋಟಲ್ ಡೈರೆಕ್ಟ್ ವೇಜಸ್ ಬಂದು 9,000 ಇದೆ. ಇವಾಗ ನಾವು ಈ 9,000 ಏನು ಮಾಡೋಣ, ಪ್ರೊಡಕ್ಷನ್ ಓವರ್ ಹೆಡ್ನ ರೇಷಿಯೋ ಪ್ರಕಾರ ಹಂಚೋಣ. ನೋಡ್ಕೊಳ್ಳಿ, ಪ್ರೊಸೆಸ್ 3ಗೆ ಇವಾಗ ಪ್ರೊಡಕ್ಷನ್ ಓವರ್ ಹೆಡ್ನ ರೇಷಿಯೋ ಪ್ರಕಾರ ಹಂಚ್ತಾ ಇದ್ದೀನಿ ನಾನು. 9,000 ಇಂಟು 4,000 ಡಿವೈಡೆಡ್ ಬೈ 9,000 ಮಾಡಿಕೊಂಡ್ರೆ ನಮಗೆ 4,000 ಬರುತ್ತೆ. ಇಲ್ಲಿ 4,000 ಎರಡೆರಡು ಸತಿ ಪ್ರಿಂಟ್ ಆಗಿದೆ, ಇದು ಒಂದೇ ಸಲನೇ ಬರಬೇಕು, 4,000 ಬರುತ್ತೆ ನಮಗೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಟು ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟು 4,000 ಹಾಕೊಳ್ತೀನಿ ನಾನು. ಪ್ರೊಡಕ್ಷನ್ ಓವರ್ ಹೆಡ್ ಏನು 4,000 ಹಾಕೊಂಡೆ ನಾನು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂದರೆ ನಾರ್ಮಲ್ ಲಾಸ್ ಪರ್ಸೆಂಟೇಜ್ನ ಮಾಡ್ಕೋಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಅವರು ನಾರ್ಮಲ್ ಲಾಸ್ದು ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ. ಪ್ರೊಸೆಸ್ 3ದು ನೋಡ್ಕೊಳ್ಳಿ 15% ಅಂತ ಹೇಳಿರೋದು, 15% ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇವಾಗ ನಾವು ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದಕ್ಕೆ ನಾವು ಪರ್ಸೆಂಟೇಜ್ನ ಮಾಡ್ಕೋಬೇಕು. ನಾರ್ಮಲ್ ಲಾಸ್ ಪರ್ಸೆಂಟೇಜ್ ಏನಿರುತ್ತಲ್ಲ ಅದನ್ನು ನಾವು ಇನ್ಪುಟ್ಗೆ ಮಾಡ್ಕೋಬೇಕಾಗುತ್ತೆ. 840 ಇಂಟು 15% ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 126 ಬರುತ್ತೆ. ಇದೇನಾಗುತ್ತೆ, ಬೈ ನಾರ್ಮಲ್ ಲಾಸ್ ಆಗುತ್ತೆ. ಇದು 126 ಯೂನಿಟ್ಸ್ ಏನಿದೆಯಲ್ಲ ಇದು ಬೈ ನಾರ್ಮಲ್ ಲಾಸ್ ಆಗುತ್ತೆ. ಇವಾಗ ನಾವೇನು ಮಾಡಬೇಕು ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂವನ್ನು ಅವರು ಕೊಟ್ಟಿದ್ದಾರೆ. ಪ್ರೊಸೆಸ್ 3 ಎಷ್ಟು ಕೊಟ್ಟಿದ್ದಾರೆ, 5 ರೂಪೀಸ್ ಅಂತ ಹೇಳಿರೋದು ಪರ್ ಯೂನಿಟ್. ಅದನ್ನ ನಾನು ಇಲ್ಲಿ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, 126 ಇಂಟು 5 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 630 ಬರುತ್ತೆ. ಇಲ್ಲಿ ನಮಗೆ 630 ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿ ನೋಡ್ಕೊಂಡಿರ್ಬೋದು ನೀವು, ಸ್ಕ್ರ್ಯಾಪ್ ವ್ಯಾಲ್ಯೂವನ್ನು ತೊಗೊಂಡಿದ್ದೀನಿ. ಸ್ಕ್ರ್ಯಾಪ್ ವ್ಯಾಲ್ಯೂ ಅವ್ರು ಎಷ್ಟು ಕೊಟ್ಟಿದ್ದಾರೆ ಪರ್ ಯೂನಿಟ್, 5 ರೂಪೀಸ್ ಅಂತ ಕೊಟ್ಟಿರೋದು, ಅದನ್ನ ನಾನು ಇಲ್ಲಿ ತೊಗೊಂಡಿರೋದು. 126 ಇಂಟು 5 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 630 ಬರುತ್ತೆ. ಅಮೌಂಟ್ ಸೈಡ್ ಹೋಗಿ ನಾನು 630 ಹಾಕೊಳ್ತೀನಿ. ಇದೇನಾಗುತ್ತೆ ಅಂದರೆ ನಾರ್ಮಲ್ ಲಾಸ್ ಅಮೌಂಟ್ ಆಗುತ್ತೆ ಇದು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಅಬ್ನಾರ್ಮಲ್ ಗೇನ್ ಆಗಿದೆನೋ ಅಥವಾ ಅಬ್ನಾರ್ಮಲ್ ಲಾಸ್ ಆಗಿದೆನೋ ಅನ್ನೋದನ್ನು ಕಂಡುಹಿಡಿಯೋಣ. ನಾವು ಅಬ್ನಾರ್ಮಲ್ ಗೇನ್ ಮತ್ತು ಅಬ್ನಾರ್ಮಲ್ ಲಾಸನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡ್ಕೊಳ್ಳೋಣ ಅಂದರೆ, ಫಸ್ಟು ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದನ್ನ ತೊಗೊಂಬಿಡಿ. 840 ಇದೆ. ಅದಾದಮೇಲೆ ನಾರ್ಮಲ್ ಲಾಸಲ್ಲಿ ಎಷ್ಟು ಯೂನಿಟ್ಸ್ ಇರೋದು, 126 ಯೂನಿಟ್ಸ್ ಇರೋದು, ಅದನ್ನ ನಾನಿಲ್ಲಿ ತೊಗೊಳ್ತೀನಿ. 840 ಮೈನಸ್ 126 ಮಾಡಿಕೊಂಡ್ರೆ ನಮಗೆ 714 ಬರುತ್ತೆ. ಅಂದರೆ ಇಲ್ಲಿ ನಮಗೆ ಎಷ್ಟು ಔಟ್ಪುಟ್ ಬರಬೇಕು, 714 ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಾರ್ಮಲ್ ಲಾಸ್ ಆದರೂ ಕೂಡ 714 ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ್ಯಕ್ಚುಲಾಗಿ ಬಂದಿರೋದು ಎಷ್ಟು ಅಂತ ಇವಾಗ ನಾವು ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ, ಔಟ್ಪುಟ್ ಬಂದಿರೋದು ಈ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನಿಮಗೆ ಅವರು. ಪ್ರೊಸೆಸ್ 3ದು ನೋಡ್ಕೊಳ್ಳಿ 750 ಬಂದಿದೆ. ಅಂದರೆ ಇಲ್ಲಿ ಜಾಸ್ತಿ ಬರ್ತಾ ಇದೆ ನಮಗೆ. ನೋಡ್ಕೊಳ್ಳಿ, ನಾವು ಅಂದ್ಕೊಂಡಿದ್ದೆಷ್ಟು 714 ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಬಂದಿರೋದೆಷ್ಟು 750 ಬಂದಿದೆ. ಅಂದರೆ ಇಲ್ಲಿ ನಮ್ಗೆ ಏನು ಬರ್ತಿದೆ, ಜಾಸ್ತಿ ಬರ್ತಿದೆ. ಇದೇನಾಗುತ್ತೆ ಅಂದರೆ ಅಬ್ನಾರ್ಮಲ್ ಗೇನ್ ಆಗುತ್ತೆ. ಹೇಗೆ ಅಂದರೆ ನೋಡ್ಕೊಳ್ಳಿ, 714 ಮೈನಸ್ 750 ಮಾಡಿಕೊಂಡ್ರೆ ನಿಮಗೆ -36 ಬರುತ್ತೆ. ಅಂದರೆ ಇಲ್ಲಿ ನೆಗೆಟಿವ್ ಆನ್ಸರ್ ಬರುತ್ತೆ. ನೆಗೆಟಿವ್ ಬಂತು ಅಂದರೆ ಇದೇನಾಗುತ್ತೆ, ಅಬ್ನಾರ್ಮಲ್ ಗೇನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಟು ಅಬ್ನಾರ್ಮಲ್ ಗೇನ್ ಅಂತ ಹಾಕೊಂಡು 36 ಯೂನಿಟನ್ನು ನಾನು ಇಲ್ಲಿ ಹಾಕೊಳ್ತೀನಿ. ಅದಾದಮೇಲೆ ಇಲ್ಲೂ ಅಷ್ಟೇ ನಾವು ಏನು ಮಾಡಬೇಕು, ಕಾಸ್ಟ್ ಪರ್ ಯೂನಿಟನ್ನು ಕಂಡುಹಿಡಿಯಬೇಕಾಗುತ್ತೆ. ನಿಮಗೆ ಕಾಸ್ಟ್ ಪರ್ ಯೂನಿಟ್ದು ಫಾರ್ಮುಲಾ ಗೊತ್ತು, ಆವಾಗಲೇ ನಾನು ಹೇಳಿಕೊಟ್ಟೆ. ಇವಾಗ ನಾವು ಫಾರ್ಮುಲಾ ಪ್ರಕಾರ ಹಾಕೊಳ್ತಾ ಹೋಗೋಣ ಎಲ್ಲವನ್ನು. ಇವಾಗ ನಾವು ಡೆಬಿಟ್ ಸೈಡ್ ಇರುವಂಥ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ಇವೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಅಬ್ನಾರ್ಮಲ್ ಗೇನ್ ಅಮೌಂಟ್ ಸೈಡ್ ಏನು ಬಂದಿದೆಲ್ಲ ಅದನ್ನ ನಾನು ತೊಗೊಳ್ತಾ ಇಲ್ಲ. ಏನಕ್ಕೆ ಅಂದರೆ ಅದು ನಿಮ್ಗೆ ಇನ್ನೂ ಬಂದಿರಲ್ಲ, ಅದು ಮುಂದೆ ಬರುತ್ತೆ. ಇವಾಗ ನಾವು ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇರೋದು ಇದೆಲ್ಲ ಅಮೌಂಟ್ ಸೈಡು, ಅದು ಎಷ್ಟಿರುತ್ತೋ ಅದು ಅಷ್ಟೇ ತೊಗೋಬೇಕು ನೀವು. ಅದೇನು ಕೆಳಗಡೆ ಇದೆಲ್ಲ ಅದನ್ನ ತೊಗೊಳಕ್ಕೆ ಹೋಗ್ಬಿಡಿ. ಅದೇನಕ್ಕೆ ಅಂದರೆ ಇನ್ನೂ ಬಂದಿರಲ್ಲ, ನಾವು ಮೊದಲೇ ಲೆಕ್ಕ ಮಾಡಿರೋದ್ರಿಂದ ಅದು ಬಂದಿದೆ. ಆದ್ದರಿಂದ ನೀವೇನು ಮಾಡಿ, ಇಲ್ಲಿ ಎಲ್ಲಿವರೆಗೂ ಹೇಳ್ತಾ ಇದ್ದೀನಲ್ಲ 4,000 ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ತಗೊಳ್ಳಿ. ಅವಾಗ ನೋಡ್ಕೊಳ್ಳಿ, ನಮಗೆ ಟೋಟಲ್ ಕಾಸ್ಟ್ ಗೊತ್ತಾಗುತ್ತೆ. ಎಷ್ಟು, 27,762 ಬರುತ್ತೆ ನಮಗೆ. ಮೈನಸ್ ಫಾರ್ಮುಲಾ ಪ್ರಕಾರನೇ ಬರುತ್ತೆ. ಅದಾದಮೇಲೆ ನಾರ್ಮಲ್ ಲಾಸ್ ಅಮೌಂಟನ್ನು ತೊಗೋಬೇಕು ನಾವು. ಎಷ್ಟು ಬಂದಿದೆ, 630 ಬಂದಿದೆ. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ 630 ಹಾಕೊಳ್ತೀನಿ ನಾನು. ಅದಾದಮೇಲೆ
ಇನ್ಪುಟ್ ಯೂನಿಟ್ಸ್ ಎಷ್ಟಿರೋದು ಅಂತ ತೊಗೊಳ್ಳಿ. ಇನ್ಪುಟ್ ಯೂನಿಟ್ಸ್ ಇರುತ್ತಲ್ಲ ಅದನ್ನ ನಾವಿಲ್ಲಿ ತೊಗೋಬೇಕು. 840 ಅದನ್ನ ನಾನಿಲ್ಲಿ ತೊಗೊಳ್ತೀನಿ ನೋಡ್ಕೊಳ್ಳಿ. 840 ಹಾಕೊಂಡೆ, ಮೈನಸ್ ಏನಿದೆ ಫಾರ್ಮುಲಾ ಪ್ರಕಾರ ಬರುತ್ತದು. ಅದಾದಮೇಲೆ ನಾರ್ಮಲ್ ಲಾಸ್ ಯೂನಿಟ್ಸ್ ಇರೋದೆಷ್ಟು 126, ಅದನ್ನ ನಾನಿಲ್ಲಿ ತೊಗೊಳ್ತೀನಿ. 126 ಯೂನಿಟ್ಸನ್ನು ಹಾಕೊಳ್ತೀನಿ. ಅದಾದಮೇಲೆ ನಾವು 27,762 ಮೈನಸ್ 630 ಮಾಡಿಕೊಂಡ್ರೆ 27,132 ಬರುತ್ತೆ. ಅದಾದಮೇಲೆ 840 ಮೈನಸ್ 126 ಮಾಡಿಕೊಂಡ್ರೆ 714 ಬರುತ್ತೆ. ಅದಾದಮೇಲೆ 27,132 ಡಿವೈಡೆಡ್ ಬೈ 714 ಮಾಡಿಕೊಂಡ್ರೆ 38 ರುಪೀಸ್ ಬರುತ್ತೆ ಪರ್ ಯೂನಿಟ್. ಅಂದರೆ 38 ರುಪೀಸ್ ಪರ್ ಯೂನಿಟ್ಗೆ ಮಾಡ್ಕೋಬೇಕು ನಾವು. ಇವಾಗ ನೋಡ್ಕೊಳ್ಳಿ, ಇಲ್ಲಿ 36 ಯೂನಿಟ್ಸ್ ಇತ್ತಲ್ಲ, ಇದಕ್ಕೆ ನಾವು ಇವಾಗ ಏನು ಮಾಡೋಣ, ಮಲ್ಟಿಪ್ಲೈ ಮಾಡ್ಕೊಡೋಣ. 38 ಇಂಟು 36 ಮಾಡಿಕೊಂಡ್ರೆ 1,368 ಬರುತ್ತೆ. ಅದನ್ನ ನಾನು ಇಲ್ಲಿ ಹಾಕೊಳ್ತೀನಿ. ಟು ಅಬ್ನಾರ್ಮಲ್ ಗೇನ್ ಅಮೌಂಟ್ ಸೈಡ್ ಹೋಗಿ ನಾವು 1,368 ಹಾಕೊಂಡ್ಬಿಡೋಣ. ಅದಾದಮೇಲೆ ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ ಔಟ್ಪುಟ್, ಇದನ್ನು ನಾವು ತೊಗೋಬೇಕಾಗುತ್ತೆ. ಇಲ್ಲಿ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಔಟ್ಪುಟ್ ಎಷ್ಟು ಅಂತ, ಇದನ್ನು ನೀವು ತೊಗೋಬೇಕಾಗುತ್ತೆ. ಪ್ರೊಸೆಸ್ 3 ನೋಡ್ಕೊಳ್ಳಿ. ಪ್ರೊಸೆಸ್ 3 ತೊಗೊಳ್ತಾ ಇರೋದು ನಾವು. ಮೂರನೇ ಪ್ರೊಸೆಸ್ ಇದೆಲ್ಲ ಅದ್ರದ್ದು ನಾವು ತೊಗೊಳ್ತಾ ಇದ್ದೀವಿ. 750 ಇರೋದು, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ ನೋಡ್ಕೊಳ್ಳಿ. ಬೈ ಫಿನಿಶ್ಡ್ ಸ್ಟಾಕ್ ಅಂತ ಏನಕ್ಕೆ ಮಾಡ್ಕೊಳ್ತಿರೋದು, ಮುಂದೆ ನಾವು ಯಾವುದೇ ಪ್ರೊಸೆಸ್ ಅಕೌಂಟನ್ನು ಮಾಡಲ್ಲ. 4ನೇ ಪ್ರೊಸೆಸ್ ಅಕೌಂಟ್ ಏನಾದರೂ ಮಾಡಿದರೆ ನಾವು ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತು, ಟ್ರಾನ್ಸ್ಫರ್ ಮಾಡಬೇಕಾಗ್ತಿತ್ತು. ಇದು ಕೊನೆಯದು ಲಾಸ್ಟ್ ಆಗಿರೋದ್ರಿಂದ ನಾವು ಏನು ಮಾಡ್ತಿದ್ದೀವಿ, ಬೈ ಫಿನಿಶ್ಡ್ ಸ್ಟಾಕ್ ಅಂತ ತೊಗೊಳ್ತಿದ್ದೀವಿ 750. ಇದಕ್ಕೂ ಅಷ್ಟೇ ನಾವು ಏನು ಮಾಡಬೇಕು ಇವಾಗ ನೋಡ್ಕೊಳ್ಳಿ. ಇದಕ್ಕೂ ಅಷ್ಟೇ ನಾವು ಕಾಸ್ಟ್ ಪರ್ ಯೂನಿಟ್ಗೆ ತೊಗೋಬೇಕು. ನೋಡ್ಕೊಳ್ಳಿ, ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂದಿತ್ತು ನಮಗೆ, 38 ರೂಪಾಯಿ ಪರ್ ಯೂನಿಟ್ ಬಂದಿತ್ತು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ ನೋಡ್ಕೊಳ್ಳಿ. 750 ಇಂಟು 38 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 750 ಇಂಟು 38 ಮಾಡಿಕೊಂಡ್ರೆ 28,500 ಬರುತ್ತೆ. 28,500 ಏನಿದೆ ಅಲ್ಲ, ಅದನ್ನ ನಾನಿಲ್ಲಿ ಅಮೌಂಟ್ ಸೈಡ್ ಹೋಗಿ ಹಾಕೊಳ್ತೀನಿ. ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಂಡೆ. ಇವಾಗ ನಾವು ಪ್ರೊಸೆಸ್ 3 ಅಕೌಂಟ್ದು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ನಾವು ಟೋಟಲ್ ಮಾಡಿಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಆಗಬೇಕು. ಅದು ಬ್ಯಾಲೆನ್ಸ್ ಆದರೆ ನಾವು ಮಾಡಿರೋಂಥ ಲೆಕ್ಕ ಸರಿಯಾಗಿದೆ ಅಂತ, ಅದು ಬ್ಯಾಲೆನ್ಸ್ ಆಗ್ತಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವು ಪ್ರೊಸೆಸ್ ಅಕೌಂಟ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಅಬ್ನಾರ್ಮಲ್ ಲಾಸ್ ಅಕೌಂಟು ಫಾರ್ಮೇಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನಾವಿವಾಗ ಅಬ್ನಾರ್ಮಲ್ ಲಾಸ್ ಎಲ್ಲಿ ಬಂದಿತ್ತು ಅನ್ನೋದನ್ನು ನೋಡ್ಕೊಳ್ಳೋಣ. ಪ್ರೊಸೆಸ್ 2 ಅಕೌಂಟನ್ನು ಮಾಡಿದಾಗ ನಮಗೆ ಬೈ ಅಬ್ನಾರ್ಮಲ್ ಲಾಸ್ ಬಂದಿತ್ತು ಎಷ್ಟು, 15 ಯೂನಿಟ್ಸು ಮತ್ತು ಅಮೌಂಟು 300 ಬಂದಿತ್ತು. ಇದನ್ನ ನಾವಿಲ್ಲಿ ತೊಗೋಬೇಕು. ಇಲ್ಲಿ ಅದು ಕ್ರೆಡಿಟ್ ಸೈಡಲ್ಲಿದೆ, ಅಲ್ಲೇನಾಗುತ್ತೆ ಡೆಬಿಟ್ ಸೈಡ್ಗೆ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಪ್ರೊಸೆಸ್ 2 ಎಷ್ಟು 15 ಯೂನಿಟ್ಸು, ಅಮೌಂಟ್ ಸೈಡು 300 ಹಾಕೊಂಡೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ 15 ಯೂನಿಟ್ಸ್ ಇದೆ ಅಲ್ಲ, ಇಲ್ಲಿ ಬರೀ ಯೂನಿಟ್ಸ್ ಅಷ್ಟೇ ತೊಗೊಳ್ಳಿ, ಅಮೌಂಟನ್ನು ತೊಗೊಳಕ್ಕೆ ಹೋಗಬೇಡಿ. 15 ಯೂನಿಟ್ಸನ್ನು ನಾನಿಲ್ಲಿ ಯೂನಿಟ್ ಸೈಡ್ ಹಾಕೊಳ್ತೀನಿ. ಬೈ ಸೇಲ್ ಆಫ್ ಸ್ಕ್ರ್ಯಾಪ್ ಅಂತ ಹಾಕೊಳ್ತೀನಿ ನಾನು. ಇವಾಗ ಪ್ರೊಸೆಸ್ 2ದು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಪ್ರೊಸೆಸ್ 2ದು ಸ್ಕ್ರ್ಯಾಪ್ ವ್ಯಾಲ್ಯೂ ಬಂದು 4 ಇರೋದು, 4 ರುಪೀಸ್ ಪರ್ ಯೂನಿಟ್ ಅಂತ ಹೇಳಿರೋದು. ಆದ್ದರಿಂದ ನಾವೇನು ಮಾಡೋಣ, 15 ಇಂಟು 4 ಮಾಡ್ಕೊಳ್ತೀನಿ ನಾನು. 15 ಇಂಟು 4 ಮಾಡ್ಕೊಂಡ್ರೆ ನಮಗೆ 60 ಬರುತ್ತೆ. 60 ಹೋಗಿ ನಾನು ಅಮೌಂಟ್ ಸೈಡ್ ಹೋಗಿ ಹಾಕೊಳ್ತೀನಿ. 60 ಏನು ಬಂತು ನಮಗೆ, ಅಮೌಂಟ್ ಸೈಡ್ ಹೋಗಿ ಹಾಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಇವಾಗ ಟೋಟಲ್ ಮಾಡ್ಕೊಳ್ಳೋಣ. ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಬರ್ತಿದೆ, 15 ಮತ್ತು ಅಮೌಂಟ್ ಸೈಡಲ್ಲಿ ಹೋಗ್ತೀನಿ ನಾನು 300 ಹಾಕೊಳ್ತೀನಿ. ಯೂನಿಟ್ಸ್ 15 ಕ್ರೆಡಿಟ್ ಸೈಡು, ಅಮೌಂಟ್ ಸೈಡ್ ನೋಡ್ಕೊಳ್ಳಿ. ಅಮೌಂಟ್ ಸೈಡದು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಟೋಟಲಲ್ಲಿ 300 ಹಾಕೊಳ್ತೀನಿ. ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಬೈ ಕಾಸ್ಟಿಂಗ್ P&L ಅಕೌಂಟ್ ಅಂದರೆ ಏನಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಕ್ಕೆ ನಾವು ಎಷ್ಟು ಹಾಕಬೇಕು, 240 ಹಾಕಿದ್ರೆ ಅದು ಕ್ರೆಡಿಟ್ ಸೈಡ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ ಅಬ್ನಾರ್ಮಲ್ ಗೇನ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಅಬ್ನಾರ್ಮಲ್ ಗೇನ್ ಅಕೌಂಟನ್ನು ಮಾಡಬೇಕಾದ್ರೆ ಇದ್ರ ಫಾರ್ಮೇಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನಾವು ಪ್ರೊಸೆಸ್ ಅಕೌಂಟ್ ಎಲ್ಲ ಪ್ರೊಸೆಸ್ ಅಕೌಂಟ್ನು ನೋಡಬೇಕು ಎಲ್ಲೆಲ್ಲಿ ಅಬ್ನಾರ್ಮಲ್ ಗೇನ್ ಬಂದಿದೆ ಅಂತ. ನಾವು ಪ್ರೊಸೆಸ್ 3 ಅಕೌಂಟನ್ನು ಮಾಡ್ಕೊಂಡಾಗ ನಮಗೆ ಅಬ್ನಾರ್ಮಲ್ ಗೇನ್ ಬಂದಿತ್ತು. ಇಲ್ಲಿ ನೋಡ್ಕೊಳ್ಳಿ, ಅಬ್ನಾರ್ಮಲ್ ಗೇನು ಯೂನಿಟ್ಸ್ ಎಷ್ಟು 36 ಯೂನಿಟ್ಸ್ ಬಂದಿತ್ತು. ಅಮೌಂಟಲ್ಲಿ ನೋಡ್ಕೊಳ್ಳಿ 1,368 ನಮಗೆ ಅಮೌಂಟಲ್ಲಿ ಬಂದಿತ್ತು. ಇದು ಇಲ್ಲಿ ಡೆಬಿಟ್ ಸೈಡಲ್ಲಿದೆ, ಪ್ರೊಸೆಸ್ ಅಕೌಂಟಲ್ಲಿ ಇದು ಡೆಬಿಟ್ ಸೈಡಲ್ಲಿದೆ. ಆದರೆ ಅಬ್ನಾರ್ಮಲ್ ಗೇನ್ ಅಕೌಂಟ್ಗೆ ಬಂದರೆ ನಾವು ಅದೇನಾಗುತ್ತೆ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಪ್ರೊಸೆಸ್ 3 ಯೂನಿಟ್ಸ್ ಎಷ್ಟು 36, ಅಮೌಂಟ್ ಎಷ್ಟು 1,368, ಅದನ್ನ ಹಾಕ್ಕೊಂಡೆ ನಾನು. ಅದಾದಮೇಲೆ ಇಲ್ಲಿ ನಾವು ಯೂನಿಟ್ಸನ್ನು ತೊಗೋಬೇಕು. ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹಾಕೊಂಡು ಯೂನಿಟ್ಸ್ 36 ತೊಗೊಳ್ತೀನಿ. ಇದನ್ನು ನಾವೇನು ಮಾಡಬೇಕು, ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ರಕಾರ ತೊಗೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ ನಿಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂನ.
ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್ ಎಷ್ಟು ಅಂತ ಹೇಳಿರೋದವರು 5 ರೂಪೀಸ್ ಪರ್ ಯೂನಿಟ್ ಅಂತ ಹೇಳಿದ್ದಾರೆ ಪ್ರೋಸೆಸ್ 3ದು. ಆದ್ದರಿಂದ ನಾನು ಏನು ಮಾಡ್ತೀನಿ 36 ಇಂಟು 5 ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ ನಮಗೆ 180 ಬರುತ್ತೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿಕೊಂಡು ಯಾವ ಕಡೆ ಜಾಸ್ತಿ ಬರುತ್ತಲ್ಲ ಅದನ್ನ ನಾವು ಇಲ್ಲಿ ಹಾಕೋಬೇಕು. ಕ್ರೆಡಿಟ್ ಸೈಡ್ ನಮಗೆ ಜಾಸ್ತಿ ಬರ್ತಿದೆ ನೋಡ್ಕೊಳ್ಳಿ. ಯೂನಿಟ್ಸ್ ಎಷ್ಟು 36, ಅಮೌಂಟ್ ಎಷ್ಟು 1368. ಇವಾಗ ನಾನು ಏನು ಮಾಡ್ತೀನಿ ಡೆಬಿಟ್ ಸೈಡ್ ಅದನ್ನೇ ಹಾಕೊಳ್ತೀನಿ. ಯೂನಿಟ್ಸಲ್ಲಿ ಎಷ್ಟು 36, ಅಮೌಂಟ್ ಸೈಡ್ ಎಷ್ಟು 1368 ಹಾಕೊಳ್ತೀನಿ. ಇವಾಗ ನಾವು ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಟು ಕಾಸ್ಟಿಂಗ್ P&L ಅಕೌಂಟ್ ಅಂತ ಹಾಕ್ಕೊಂಡು 1188 ಹಾಕೊಂಡ್ರೆ ಅಮೌಂಟ್ ಸೈಡಲ್ಲಿ ಅದು ಡೆಬಿಟ್ ಸೈಡ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. P&L ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಇವಾಗ ನಾವು ಅಬ್ನಾರ್ಮಲ್ ಗೇನ್ ಅಕೌಂಟ್ನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಏನು ಮಾಡ್ಕೋಬೇಕು ನಾರ್ಮಲ್ ಲಾಸ್ ಅಕೌಂಟ್ನ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ನಾರ್ಮಲ್ ಲಾಸ್ ಅಕೌಂಟ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಇಷ್ಟು ಕಾಲಮ್ ಬರುತ್ತೆ. ಅದಾದಮೇಲೆ ನಾವು ಎಲ್ಲ ಪ್ರೋಸೆಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಏನು ನಾರ್ಮಲ್ ಲಾಸ್ ಬಂದಿತ್ತಲ್ಲ ಅದನ್ನ ನಾವು ಇವಾಗ ತೊಗೊಳ್ಳೋಣ. ಇವಾಗ ನಾವು ಎಲ್ಲ ಪ್ರೋಸೆಸ್ ಅಕೌಂಟಲ್ಲಿ ನಾರ್ಮಲ್ ಲಾಸ್ ಬಂದಿತ್ತಲ್ಲ ಅದನ್ನ ನಾನು ಇವಾಗ ತೊಗೊಳ್ತೀನಿ. ನೋಡ್ಕೊಳ್ಳಿ ಪ್ರೋಸೆಸ್ 1 ಅಕೌಂಟಲ್ಲಿ ನೋಡ್ಕೊಳ್ಳಿ ನಾರ್ಮಲ್ ಲಾಸ್ ಎಷ್ಟು ಬಂದಿತ್ತು ಯೂನಿಟ್ಸ್ ನೋಡ್ಕೊಳ್ಳಿ 50 ಯೂನಿಟ್ಸ್ ಮತ್ತು ಅಮೌಂಟ್ 100 ಬಂದಿತ್ತು. ಪ್ರೋಸೆಸ್ 2 ಅಕೌಂಟಲ್ಲಿ ನೋಡ್ಕೊಳ್ಳಿ ಪ್ರೋಸೆಸ್ 2 ಅಕೌಂಟಲ್ಲಿ ನಮಗೆ ನಾರ್ಮಲ್ ಲಾಸ್ ಬಂದಿತ್ತು. ಯೂನಿಟ್ಸ್ ನೋಡ್ಕೊಳ್ಳಿ 95 ಮತ್ತು ಅಮೌಂಟು 380 ಬಂದಿತ್ತು. ಯೂನಿಟ್ಸು 95, ಅಮೌಂಟು 380 ಬಂದಿತ್ತು ನಮಗೆ. ಅದಾದಮೇಲೆ ಪ್ರೋಸೆಸ್ 3 ಅಕೌಂಟಲ್ಲಿ ನೋಡ್ಕೊಳ್ಳಿ ಬೈ ನಾರ್ಮಲ್ ಲಾಸ್ ಯೂನಿಟ್ಸಲ್ಲಿ ಎಷ್ಟು ಬಂದಿತ್ತು 126, ಅಮೌಂಟ್ ಎಷ್ಟು ಬಂದಿತ್ತು ನಮಗೆ 630 ಬಂದಿತ್ತು. ಅದನ್ನೆಲ್ಲವನ್ನು ನಾನು ಇಲ್ಲಿ ಹಾಕೊಳ್ತೀನಿ. ಅಲ್ಲಿ ಅದು ಕ್ರೆಡಿಟ್ ಸೈಡಲ್ಲಿತ್ತು, ಇಲ್ಲೇನಾಗುತ್ತೆ ಅದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಟು ಪ್ರೋಸೆಸ್ 1 ಅಕೌಂಟ್ ಎಷ್ಟು ಯೂನಿಟು 50 ಯೂನಿಟ್ ಮತ್ತು ಅಮೌಂಟ್ ಎಷ್ಟು 100. ಟು ಪ್ರೋಸೆಸ್ 2 ಅಕೌಂಟು 95 ಯೂನಿಟ್ಸ್ ಮತ್ತು 380 ಅಮೌಂಟ್ ಬಂದಿತ್ತು ನಮಗೆ. ಅದಾದಮೇಲೆ ಟು ಪ್ರೋಸೆಸ್ 3 ಅಕೌಂಟಿಗೆ ಬಂದರೆ ಯೂನಿಟ್ಸ್ ಎಷ್ಟು 126, ಅಮೌಂಟ್ ಎಷ್ಟು 630 ನಮಗೆ ಅಮೌಂಟ್ ಸೈಡಲ್ಲಿ ಹೋಗಿ ನಾನು ಹಾಕೊಳ್ತೀನಿ. ಅದಾದಮೇಲೆ ಇಲ್ಲಿರುವಂಥ ಯೂನಿಟ್ಸ್ ಇದೆ ಅಲ್ಲ ಇದನ್ನು ನಾವೇನು ಮಾಡಬೇಕು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಮಾರಾಟ ಮಾಡಬೇಕು. ಅದರದ್ದೇ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರಲ್ಲ ಸ್ಕ್ರ್ಯಾಪ್ ವ್ಯಾಲ್ಯೂ, ಅದಕ್ಕೆ ನಾವು ಇವಾಗ ಏನು ಮಾಡಬೇಕು ಸೇಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಯೂನಿಟ್ಸನ್ನು ನಾನು ಇಲ್ಲಿ ಹಾಕೊಳ್ತೀನಿ. ಬೈ ಕ್ಯಾಶ್ ಸೇಲ್ಸ್ ಪ್ರೋಸೆಸ್ 1 ಎಷ್ಟಿದೆ 50 ಯೂನಿಟ್ಸು. ಅದಾದಮೇಲೆ ಬೈ ಕ್ಯಾಶ್ ಸೇಲ್ಸು ಪ್ರೋಸೆಸ್ 2 ಎಷ್ಟಿದೆ 95 ಯೂನಿಟ್ಸು. ಅದಾದಮೇಲೆ ಬೈ ಕ್ಯಾಶ್ ಸೇಲ್ಸು ಪ್ರೋಸೆಸ್ 3 ಏನಿದೆ ಅಲ್ಲ ಇಲ್ಲಿ ಅಬ್ನಾರ್ಮಲ್ ಗೇನ್ ಬಂದಿದೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಇಲ್ಲಿ 90 ಯೂನಿಟ್ಸನ್ನು ಹಾಕೊಂಡಿದ್ದೀನಿ ನಾನು. ಅದು ಹೇಗೆ ಅಂತ ಮುಂದೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಇವಾಗ ನಾವು ಇಲ್ಲಿ ಬಂದಿರುವಂಥ ಯೂನಿಟ್ಸನ್ನು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಸೇಲ್ ಮಾಡೋಣ. ನೋಡ್ಕೊಳ್ಳಿ ಮೊದಲನೇ ಪ್ರೋಸೆಸ್ ಅಕೌಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 2 ರೂಪೀಸ್ ಪರ್ ಯೂನಿಟ್ ಅಂತ ಹೇಳಿರೋದು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ ಮೊದಲನೇ ಇದರಲ್ಲಿ ಎಷ್ಟಿದೆ ನಾರ್ಮಲ್ ಲಾಸು ನೋಡ್ಕೊಳ್ಳಿ ಬೈ ಕ್ಯಾಶ್ ಸೇಲ್ಸ್ ಅಂತ ಹಾಕೊಂಡು ಪ್ರೋಸೆಸ್ 1 50 ಇಂಟು 2 ಮಾಡ್ಕೋಬೇಕು ನಾವು. ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರೋದೆಷ್ಟು 2 ಕೊಟ್ಟಿರೋದು ಅವರು. 50 ಇಂಟು 2 ಮಾಡ್ಕೊಂಡ್ರೆ ನಮಗೆ 100 ಬರುತ್ತೆ. 100 ಅಮೌಂಟ್ ಸೈಡಲ್ಲಿ ಹೋಗಿ ಹಾಕೊಳ್ತೀನಿ ನಾನು. ಅದಾದಮೇಲೆ ಪ್ರೋಸೆಸ್ 2ದು ಎಷ್ಟಿದೆ ಯೂನಿಟ್ಸು ನೋಡ್ಕೊಳ್ಳಿ ಬೈ ಕ್ಯಾಶ್ ಸೇಲ್ಸ್ ಪ್ರೋಸೆಸ್ 2 ಎಷ್ಟಿದೆ 95 ಯೂನಿಟ್ಸ್ ಇದೆ. ಇವಾಗ ನಾವು ಇದನ್ನು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಸೇಲ್ ಮಾಡಬೇಕು. ನೋಡಿ ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಪರ್ ಯೂನಿಟ್ ಎಷ್ಟು ಹೇಳಿದ್ದಾರೆ ಪ್ರೋಸೆಸ್ 2ದು ನೋಡ್ಕೊಳ್ಳಿ ಇಲ್ಲಿ 4 ರೂಪೀಸ್ ಅಂತ ಹೇಳಿರೋದವರು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. 95 ಇಂಟು 4 ಮಾಡಿಕೊಂಡ್ರೆ ನಮಗೆ 380 ಬರುತ್ತೆ. ಇವಾಗ 380ನ ನಾನು ಅಮೌಂಟ್ ಸೈಡಲ್ಲಿ ಹೋಗಿ ಹಾಕೊಳ್ತೀನಿ. 380ನ ನಾನು ಅಮೌಂಟ್ ಸೈಡಲ್ಲಿ ಹೋಗಿ ಹಾಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನಾವು ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ ಪ್ರೋಸೆಸ್ 3ನಲ್ಲಿ ಏನಾಗಿದೆ ಅಬ್ನಾರ್ಮಲ್ ಗೇನ್ ಬಂದಿದೆ. ಆದ್ದರಿಂದ ನಾವೇನು ಮಾಡ್ಕೊಳ್ಳೋಣ 126 ಯೂನಿಟ್ಸ್ ಏನಿದೆ ಅಲ್ಲ ಅದನ್ನ ನಾನು ಇಲ್ಲಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಬ್ನಾರ್ಮಲ್ ಗೇನ್ ಎಷ್ಟು ಬಂದಿತ್ತು ನಮಗೆ 36 ಯೂನಿಟ್ಸ್ ಬಂದಿತ್ತು. ಪ್ರೋಸೆಸ್ 3 ಅಕೌಂಟಲ್ಲಿ ನೀವು ನೋಡ್ತಾ ಇರ್ಬೋದು ಅಬ್ನಾರ್ಮಲ್ ಗೇನ್ ಎಷ್ಟು ಬಂದಿತ್ತು ನಮಗೆ 36 ಯೂನಿಟ್ಸ್ ಬಂದಿತ್ತು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. 126 ಮೈನಸ್ 36 ಮಾಡಿಕೊಂಡ್ರೆ ನಮಗೆ 90 ಬರುತ್ತೆ. ಬೈ ಕ್ಯಾಶ್ ಸೇಲ್ಸ್ ಅಂತ ಹಾಕೊಂಡು ನಾವು ಪ್ರೋಸೆಸ್ 3ನಲ್ಲಿ ಈ 90 ಯೂನಿಟ್ಸ್ ಮಾತ್ರನೇ ನಾವು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಸೇಲ್ ಮಾಡಬೇಕು. ಇವಾಗ ನೋಡ್ಕೊಳ್ಳಿ ಪ್ರೋಸೆಸ್ 3ದು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 5 ರೂಪೀಸ್ ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವೇನು ಮಾಡ್ಕೊಳ್ಳೋಣ 90 ಇಂಟು 5 ಮಾಡಿಕೊಂಡ್ರೆ ನಮಗೆ 450 ಬರುತ್ತೆ. 450ಅನ್ನು ನಾನು ಅಮೌಂಟ್ ಸೈಡಲ್ಲಿ ಹೋಗಿ ಹಾಕೊಳ್ತೀನಿ. ಅದಾದಮೇಲೆ ಅಬ್ನಾರ್ಮಲ್ ಗೇನ್ ಅಕೌಂಟಲ್ಲೂ ಕೂಡ ನಾರ್ಮಲ್ ಲಾಸ್ ಬಂದಿತ್ತು ನಮಗೆ. ನೋಡ್ಕೊಳ್ಳಿ ಟು ನಾರ್ಮಲ್ ಲಾಸ್ ಅಕೌಂಟ್ ಎಷ್ಟು 36 ಯೂನಿಟ್ಸು. ಅಮೌಂಟ್ ಸೈಡಲ್ಲಿ ಎಷ್ಟು ಬಂದಿತ್ತು ನಮಗೆ 180 ಬಂದಿತ್ತು. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ ಅಲ್ಲೇನಾಗಿತ್ತು ಅದು 2 ಡೆಬಿಟ್ ಸೈಡಲ್ಲಿತ್ತು, ಇಲ್ಲೇನಾಗುತ್ತೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಅದು ಬೈ ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತ ಹಾಕ್ಕೊಂಡು 36 ಯೂನಿಟು ಅಮೌಂಟ್ ಸೈಡಲ್ಲಿ ಎಷ್ಟು 180ಅನ್ನು ಹಾಕೊಳ್ತೀನಿ. ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅದೇನಾಗಬೇಕು 2 ಕೂಡ ಒಂದೇ ಬರಬೇಕು. ಇವಾಗ ಹೇಗೆ ಬರುತ್ತೆ ಅಂತ ನೋಡೋಣ. ಅದು
ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಇದನ್ನು ಟೋಟಲ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತಾ ಅಂತ ನೋಡೋಣ. ಡೆಬಿಟ್ ಸೈಡಲ್ಲಿ ಯೂನಿಟ್ಸಲ್ಲಿ ನೋಡ್ಕೊಳ್ಳಿ 271 ಬರ್ತಿದೆ. ಅಮೌಂಟ್ ಸೈಡಲ್ಲಿ ನೋಡ್ಕೊಳ್ಳಿ 1110 ಬರ್ತಿದೆ. ಕ್ರೆಡಿಟ್ ಸೈಡ್ ಯೂನಿಟ್ಸಲ್ಲಿ ನೋಡ್ಕೊಳ್ಳಿ ಇವಾಗ 271 ಬರ್ತಿದೆ. ಅಮೌಂಟ್ ಸೈಡಲ್ಲಿ ನೋಡ್ಕೊಳ್ಳಿ 1110 ಬರ್ತಿದೆ. ಅಂದರೆ ಎರಡು ಕಡೆನೂ ಒಂದೇ ಬರ್ತಿದೆ. ಅಂದರೆ ನಾವು ಮಾಡಿರುವಂಥ ಲೆಕ್ಕ ಏನಿದೆ ಅದು ಸರಿಯಾಗಿದೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಅಥವಾ ಬಿ ಕಾಮ್ ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.